ಎಲ್ರಿಗೂ ನಮಸ್ಕಾರ. ಹಾಲು ಒಂತರಹ ಕಂಪ್ಲೀಟ್ ಫುಡ್ ಅಂತ ಹೇಳ್ತಿದ್ರು ಅಲ್ವಾ? ಆದ್ರೆ ಇವತ್ತು ನೋಡಿ, ಇದೇ ಹಾಲು ದೊಡ್ಡ ಕಾಂಟ್ರವರ್ಸಿಗೆ ಕಾರಣವಾಗಿದೆ. ಅಷ್ಟಕ್ಕೂ ಸತ್ಯ ಏನು? ಹಾಲು ನಮ್ಮ ಬಾಡಿಗೆ ಒಳ್ಳೇದಾ ಇಲ್ವಾ? ಬನ್ನಿ, ಈ ಆಧುನಿಕ ವಿವಾದದ ಅಸಲಿ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಕಾಲದಲ್ಲಿ ಹಾಲನ್ನ ಪ್ರಕೃತಿಯ ಪರಿಪೂರ್ಣ ಆಹಾರ ಅಂತಾನೆ ಕರಿತಿದ್ರು. ನೆನ್ಪಿದ್ಯಾ? ಮೂಳೆ ಗಟ್ಟಿಯಾಗೋಕೆ ಕ್ಯಾಲ್ಶಿಯಂ ಬೇಕು, ಅದಕ್ಕೆ ಹಾಲು ಕುಡಿಬೇಕು ಅಂತಿದ್ರು. ಆದರೆ ಇತ್ತೀಚೆಗೆ ಏನಾಗಿದೆ ನೋಡಿ, ಹೆಲ್ತ್ ಎಕ್ಸ್ಪರ್ಟ್ಸ್, ಆರೋಗ್ಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋರು ಎಲ್ಲ ಹಾಲಿಂದ ದೂರ ಓಡ್ತಿದ್ದಾರೆ. ಯಾಕೆ ಈ ಥರ ದಿಢೀರ್ ಚೇಂಜ್? ಇದರ ಹಿಂದಿರೋ ಕಾರಣವಾದ್ರೂ ಏನು? ನೋಡಿ, ಇದೊಂದು ರಿಯಲ್ ಲೈಫ್ ಕಥೆ. 35 ವರ್ಷದೊಬ್ಬ ಮಹಿಳೆಗೆ ವರ್ಷಗಟ್ಲೆಯಿಂದ ಹೊಟ್ಟೆ ಉಬ್ಬೋದು, ಸ್ಕಿನ್ ಮೇಲೆ ರ್ಯಾಷಸ್ಸು, ಸೈನಸ್ ಪ್ರಾಬ್ಲಮ್ ಎಲ್ಲ ಕಾಡ್ತಿತ್ತು. ಎಷ್ಟೇ ಡಾಕ್ಟರ್ ಹತ್ರ ಹೋದ್ರೂ ಏನೇನೋ ಟ್ರೀಟ್ಮೆಂಟ್ ತಗೊಂಡ್ರೂ ಕಡಿಮೆನೇ ಆಗಿರಲಿಲ್ಲ. ಆದರೆ ಜಸ್ಟ್ 2 ವಾರ ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಹಾಲು, ಮೊಸರು ಎಲ್ಲ ನಿಲ್ಲಿಸಿದ್ಮೇಲೆ ಮ್ಯಾಜಿಕ್ ಆದ ಹಾಗೆ ಅವ್ರ ಎಲ್ಲ ಸಮಸ್ಯೆನೂ ಮಾಯವಾಗ್ಬಿಡ್ತು. ಇದು ಒಂದೇ ಒಂದು ಪ್ರಶ್ನೆ ಕೇಳುತ್ತೆ: ಹಾಲಿನ ಬಗ್ಗೆ ನಮ್ಗಿರೋ ನಂಬಿಕೆಯ ತಪ್ಪಾ? ಹಾಲು ಕುಡಿದ್ರೆ ಸಮಸ್ಯೆ ಆಗುತ್ತೆ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಲ್ವಾ? ಆದ್ರೆ ಜನರಿಗೆ ಗೊತ್ತಿಲ್ದಿರೋ ವಿಷಯ ಏನಂದ್ರೆ, ಇದು ಕತೆಯ ಒಂದು ಭಾಗ ಅಷ್ಟೇ. ನಿಜವಾದ ಕಾರಣಗಳು ಇದಕ್ಕಿಂತ ತುಂಬಾನೇ ಆಳವಾಗಿದೆ. ಅಂದ್ರೆ ನಮ್ಮ ದೇಹದಲ್ಲಿ ಲ್ಯಾಕ್ಟೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ. ಅದು ಕಡಿಮೆ ಇದ್ರೆ ಹಾಲಲ್ಲಿರೋ ಲ್ಯಾಕ್ಟೋಸ್ ಅನ್ನೋ ಸಕ್ಕರೆ ಅಂಶ ಜೀರ್ಣ ಆಗಲ್ಲ. ಇದರಿಂದ ಏನಾಗತ್ತೆ? ಗ್ಯಾಸ್, ಹೊಟ್ಟೆ ಉಬ್ಬರ, ಈ ತರಹದ ಜೀರ್ಣಕ್ರಿಯೆ ಸಮಸ್ಯೆಗಳು ಶುರುವಾಗತ್ತೆ. ಓಕೆ, ಲ್ಯಾಕ್ಟೋಸ್ ಪ್ರಾಬ್ಲಮ್ ಇದ್ರೆ ಲ್ಯಾಕ್ಟೋಸ್ ಫ್ರೀ ಹಾಲು ಕುಡಿದ್ರೆ ಸರಿ ಹೋಗ್ಬೇಕಿತ್ತು ಅಲ್ವಾ? ಆದ್ರೆ ಅದನ್ ಕುಡಿದ ಮೇಲೂ ಎಷ್ಟೋ ಜನಕ್ಕೆ ಸಮಸ್ಯೆಗಳು ಹಾಗೇ ಇರತ್ತೆ. ಹಾಗಾದ್ರೆ ಈ ಹಾಲಿನ ಒಳಗೆ ನಮ್ಗೆ ಗೊತ್ತಿಲ್ಲದೆ ಇನ್ನೇನೋ ಅಡಕೂತಿದ್ಯಾ? ಈಗ ನಾವು ಈ ಇಡೀ ವಿವಾದದ ಮುಖ್ಯ ಕಾರಣಕ್ಕೆ ಬರ್ತಿದೀವಿ. ಮಾಡರ್ನ್ ಮಿಲ್ಕ್ ಅಂದ್ರೆ ಇವತ್ತಿನ ಕಾಲದ ಹಾಲಲ್ಲಿರೋ 2 ದೊಡ್ಡ ವಿಲನ್ಗಳು ಅಂದ್ರೆ ಹಾರ್ಮೋನ್ಗಳು ಮತ್ತು ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ. ಸರಿ, ಬರೀ ಲ್ಯಾಕ್ಟೋಸ್ ಒಂದೇ ಅಲ್ಲ ಅಂದ್ರೆ ಈ ಮಾಡರ್ನ್ ಡೈರಿ ಫಾರ್ಮಿಂಗ್ ಅಲ್ಲಿ ಹಾಲಿಗೆ ಇನ್ನೇನ್ ಸೇರುತ್ತೆ? ಅದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಬನ್ನಿ, ಇದರ ಹಿಂದಿನ ಸೈನ್ಸ್ ಏನು ಹೇಳುತ್ತೆ ನೋಡೋಣ. ಇವತ್ತಿನ ಹಾಲಲ್ಲಿರೋ 2 ಮೇನ್ ಪ್ರಾಬ್ಲಮ್ಸ್. ಮೊದಲನೇದು ಹಾರ್ಮೋನ್ಗಳು. ಹಸುಗಳು ಜಾಸ್ತಿ ಹಾಲು ಕೊಡ್ಲಿ ಅಂತ ಅವುಗಳಿಗೆ ಆರ್ಟಿಫಿಷಿಯಲ್ ಗ್ರೋತ್ ಹಾರ್ಮೋನ್ಸ್ ಕೊಡ್ತಾರೆ. ಎರಡನೇದು ಇನ್ಫ್ಲಮೇಷನ್. ಹಸುಗಳ ನ್ಯಾಚುರಲ್ ಫುಡ್ ಯಾವುದು? ಹುಲ್ಲು. ಆದರೆ ದುಡ್ಡುಳಿಸೋಕೆ ಇವತ್ತು ಅವುಗಳಿಗೆ ಸೋಯಾ, ಗೋಧಿ ಈ ಥರದ ಫುಡ್ ಕೊಡ್ತಾರೆ. ಇದರಿಂದ ಹಸುಗಳ ದೇಹದಲ್ಲಿ ಒಂದು ರೀತಿಯ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಉಂಟಾಗುತ್ತೆ. ಆ ಇನ್ಫ್ಲಮೇಷನ್ ಅಂಶಗಳು ಹಾಲಿನ ಮೂಲಕ ನಮ್ಮ ದೇಹ ಸೇರುತ್ತೆ. ಇದರಿಂದ ಏನಾಗತ್ತೆ? ಹಾಲಲ್ಲಿರೋ ಈ ಎಕ್ಸ್ಟ್ರಾ ಹಾರ್ಮೋನ್ಸ್ ನಮ್ಮ ದೇಹದ ನ್ಯಾಚುರಲ್ ಹಾರ್ಮೋನ್ ಬ್ಯಾಲೆನ್ಸನ್ನೇ ಹಾಳು ಮಾಡ್ಬೋದು. ಇದೇ ಕಾರಣಕ್ಕೆ ಟೀನೇಜರ್ಸ್ಗೆ ಮೊಳವೆ ಜಾಸ್ತಿ ಆಗೋದು, ದೊಡ್ಡವರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಬರೋದು. ಇನ್ನು ಇನ್ಫ್ಲಮೇಷನ್ ಕಥೆಗೆ ಬಂದ್ರೆ, ಇದು ನಮ್ಮ ದೇಹಕ್ಕೆ ಒಂದು ರೀತಿ ನಿರಂತರವಾದ ಸ್ಟ್ರೆಸ್ ಇದ್ದ ಹಾಗೆ. ಇದು ಸುಮ್ಮನೆ ತೂಕ ಹೆಚ್ಚಾಗೋದ್ರಿಂದ ಹಿಡಿದು ದೀರ್ಘಕಾಲದ ಕಾಯಿಲೆಗಳವರೆಗೂ ಕಾರಣವಾಗ್ಬೋದು. ಇಲ್ಲಿ ನೋಡಿ, ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ. ಮೊದಲೆಲ್ಲ ಜಾನುವಾರುಗಳು ಅವುಗಳ ನೈಸರ್ಗಿಕ ಆಹಾರವಾದ ಹುಲ್ಲನ್ನೇ ತಿನ್ನುತ್ತಿದ್ವು. ಆದರೆ ಇವತ್ತು ಜಾಸ್ತಿ ಹಾಲ್ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವುಗಳಿಗೆ ಸೋಯಾ, ಗ್ಲೂಟೆನ್ ಮತ್ತೆ ಏನೇನೋ ಪ್ರೊಸೆಸ್ಡ್ ಫುಡ್ ಕೊಡ್ತಾರೆ. ಇದೇ ಅವುಗಳ ದೇಹದಲ್ಲಿ ಇನ್ಫ್ಲಮೇಷನ್ಗೆ ಮೂಲ ಕಾರಣ. ಹಾಗಾದ್ರೆ ಹಾಲು ನಮ್ಮ ದೇಹಕ್ಕೆ ಸರಿ ಹೋಗುತ್ತಾ ಇಲ್ವಾ ಅಂತ ಪಕ್ಕಾ ತಿಳ್ಕೊಳ್ಳೋದು ಹೇಗೆ? ಅದಕ್ಕೊಂದು ಸಿಂಪಲ್ ಆದ, ಮನೆಯಲ್ಲೇ ಮಾಡ್ಬೋದಾದ 3 ವಾರದ ಟೆಸ್ಟ್ ಇದೆ. ನೋಡಿ, ಇದೊಂದು ರೀತಿ ಪರ್ಸನಲ್ ಎಕ್ಸ್ಪೆರಿಮೆಂಟ್. ಬೇರೆಯವ್ರು ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ನಮ್ಮ ದೇಹ ಏನ್ ಹೇಳುತ್ತೆ ಅನ್ನೋದನ್ನ ಕೇಳೋದು ತುಂಬಾನೇ ಮುಖ್ಯ. ಈ ಟೆಸ್ಟು ಅದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಟೆಸ್ಟ್ ಮಾಡೋದು ತುಂಬಾನೇ ಸುಲಭ. ಸ್ಟೆಪ್ 1, 3 ರಿಂದ 4 ವಾರಗಳ ಕಾಲ ಹಾಲು, ಚೀಸು, ಮೊಸರು ಹೀಗೆ ಎಲ್ಲಾ ತರಹದ ಡೈರಿ ಪ್ರಾಡಕ್ಟ್ಸನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡಿ. ಸ್ಟೆಪ್ 2, ಈ ಟೈಮಲ್ಲಿ ನಿಮ್ಮ ದೇಹವನ್ನ ಗಮನಿಸಿ. ಜೀರ್ಣಕ್ರಿಯೆ ಚೆನ್ನಾಗಿದೆಯಾ? ಸ್ಕಿನ್ ಕ್ಲಿಯರ್ ಆಗಿದೆಯಾ? ಎನರ್ಜಿ ಲೆವೆಲ್ ಹೆಚ್ಚಾಗಿದೆಯಾ? ಹೀಗೆ ಪ್ರತಿಯೊಂದನ್ನು ನೋಡಿ. ಸ್ಟೆಪ್ 3, ಆ ಅವಧಿ ಮುಗಿದ್ಮೇಲೆ ಮತ್ತೆ ಡೈರಿಯನ್ನು ನಿಮ್ಮ ಊಟದಲ್ಲಿ ಸೇರಿಸಿ. ಸ್ಟೆಪ್ 4 ಮತ್ತು ಕೊನೆಯದಾಗಿ, ಮೊದಲು ಇದ್ದ ಸಮಸ್ಯೆಗಳು ಮತ್ತೆ ವಾಪಸ್ ಬರ್ತಿದೆಯಾ ಅಂತ ಗಮನಿಸಿ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಉತ್ತರ ನಿಮ್ಮ ಕಣ್ಮುಂದೆನೇ ಇರುತ್ತೆ. ಈ ಪರೀಕ್ಷೆ ಮುಗಿದ್ಮೇಲೆ ಹಾಲು ನಮ್ಮ ದೇಹಕ್ಕೆ ಫ್ರೆಂಡಾ ಅಥವಾ ಎನಿಮಿನಾ ಅಂತ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಈ ಟೆಸ್ಟ್ನ ರಿಸಲ್ಟ್ ಅರ್ಥ ಮಾಡ್ಕೊಳ್ಳೋದು ಏನೂ ಕಷ್ಟ ಅಲ್ಲ. ನಮ್ಮ ದೇಹವೇ ನಮಗೆ ಉತ್ತರವನ್ನ ಕ್ಲಿಯರ್ ಆಗಿ ಹೇಳ್ಬಿಡುತ್ತೆ. ಇಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. ನಮ್ಮ ದೇಹದ ರಿಯಾಕ್ಷನ್ನೇ ಫೈನಲ್. ಡೈರಿ ನಿಲ್ಸಿದಾಗ ಆರೋಗ್ಯ ಚೆನ್ನಾಗಿ, ಅದನ್ನ ಮತ್ತೆ ಶುರು ಮಾಡಿದಾಗ ಹಳೇ ಸಮಸ್ಯೆಗಳು ವಾಪಸ್ ಬಂದ್ರೆ ಉತ್ತರ ಸಿಂಪಲ್: ನಮ್ಮ ದೇಹಕ್ಕೆ ಡೈರಿ ಸೆಟ್ ಆಗ್ತಿಲ್ಲ.
ಒಂದು ವೇಳೆ ಡೈರಿ ನಿಮ್ಗೆ ಸರಿ ಹೋಗಲ್ಲ ಅಂತ ಗೊತ್ತಾದ್ರೆ ತಲೆ ಕೆಡಿಸ್ಕೋಬೇಡಿ, ಇವತ್ತು ಅದ್ಭುತವಾದ ಪರ್ಯಾಯಗಳು ಸಿಗತ್ತೆ. ತೆಂಗಿನ ಹಾಲು ಮತ್ತು ಬಾದಾಮಿ ಹಾಲು ಬೆಸ್ಟ್ ಆಪ್ಷನ್ಸ್, ಯಾಕಂದ್ರೆ ಇವುಗಳಲ್ಲಿ ಇನ್ಫ್ಲಮೇಷನ್ ಉಂಟುಮಾಡುವ ಅಂಶಗಳೂ ಇರಲ್ಲ ಮತ್ತೆ ಹೆಲ್ದಿ ಫ್ಯಾಟ್ಸ್ ಇರತ್ತೆ. ಒಂದು ವೇಳೆ ಇವುಗಳ ಟೇಸ್ಟ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಓಟ್ ಮಿಲ್ಕ್ ಕೂಡ ಒಂದು ಒಳ್ಳೆ ಆಯ್ಕೆ. ಕೊನೆಗೆ ಈ ನಿರ್ಧಾರ ಪ್ರತಿಯೊಬ್ಬರಿಗೂ ಅವರವರದೇ ಆಗಿರುತ್ತೆ, ಯಾಕಂದ್ರೆ ಪ್ರತಿಯೊಬ್ಬರ ದೇಹವು ಬೇರೆ ಬೇರೆ. ಈ ಒಂದು ಸರಳ ಪರೀಕ್ಷೆ ಮೂಲಕ ಹಾಲು ನಿಮ್ಮ ಆರೋಗ್ಯದ ಪಯಣದಲ್ಲಿ ಹೀರೋ ಆಗ್ಬೇಕಾ ಅಥವಾ ವಿಲೆನ್ ಆಗ್ಬೇಕಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಷಯ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೂ ಹೆಲ್ಪ್ ಆಗ್ಬೋದು ಅನ್ಸಿದ್ರೆ ಅವ್ರ ಜೊತೆ ಖಂಡಿತ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.